ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ಈ ದಿನ 29 ಸೋಮವಾರ, ಅಶ್ವಿನಿ ನಕ್ಷತ್ರ. ಇದಕ್ಕೆ ಅಧಿಷ್ಠಾನ ದೇವತೆ ಕೇತು ಆಗಿರ್ತಾನೆ. ಇನ್ನು ಅಧಿದೇವತೆ ಅಂತ ಲೆಕ್ಕ ತೆಗೆದುಕೊಂಡ್ರೆ ಗಣಪತಿ ಆಗಿರ್ತಾನೆ. ಪ್ರೀತಿಯ ಬಂಧುಗಳೇ, ಈ ದಿನ ಅತ್ಯಂತ ಸೌಮ್ಯವಾಸರ ಅಂದರೆ ಸೌಮ್ಯವಾಸರ ಯುಕ್ತಾಯಾಮ್. ಆ ಸೌಮ್ಯ ಅಂದ್ರಲ್ಲೇ ನಮಗೊಂದು ಆನಂದ ಕಾಣುತ್ತೆ, ಸಾತ್ವಿಕತೆಯನ್ನು ಅಲ್ಲಿ ಇಂಡಿಕೇಟ್ ಮಾಡ್ತಾ ಇರುತ್ತೆ. ಈ ದಿನ ಸಾಧ್ಯವಾದರೆ, ನಿಮಗೆ ಸಾಧ್ಯ ಆಯಿತು ಅಂತಂದರೆ, ನಾಳೆ ವೈಕುಂಠ ಏಕಾದಶಿ ಇರೋದ್ರಿಂದ ಇವತ್ತು ಒಂದು ಹೊತ್ತು ಊಟ ಮಾಡುವಂಥದ್ದು, ನಾಳೆ ಪೂರ್ಣ ಉಪವಾಸ ಇರುವಂಥದ್ದು. ಯಾಕೆಂತಂದರೆ ನಾವು ವರ್ಷದಲ್ಲಿ ಬರ್ತಕ್ಕಂಥ 24 ಏಕಾದಶಿಗಳೇನಾದರೂ ಆಚರಣೆ ಮಾಡಲಿಕ್ಕೆ ಆಗಲಿಲ್ಲ ಅಂತಂದರೆ, ಬಹುಶಃ ಕೊನೆ ಪಕ್ಷ ಈ ವೈಕುಂಠ ಏಕಾದಶಿ ಇದೆಯಲ್ಲ, ಇದು ಒಂದು ದಿನಾದರೂ ಉಪವಾಸ ಮಾಡಲಿಕ್ಕೆ ಇವತ್ತೇ ಅದರ ಪೂರ್ವ ತಯಾರಿ ಮಾಡಿಕೊಳ್ತಕ್ಕಂತಹದ್ದು. ಇನ್ನು ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟಾಗೆ ಶ್ರೀನಿವಾಸನಿಗೆ ನೀವು ಅಭಿಷೇಕವನ್ನು ಮಾಡಿಸ್ತೀರೋ, ಹೂವು ಒಂದು ಅಲಂಕಾರವನ್ನು ಮಾಡಿಸ್ತೀರೋ, ತುಳಸಿಯನ್ನು ಕೊಡ್ತೀರೋ, ಏನು ಮಾಡ್ತೀರೋ, ಒಟ್ಟಾರೆಯಾಗಿ ಒಂದು ಸೇವೆಯನ್ನಂತೂ ಅಲ್ಲೇನಾದರೂ ಒಂದು ಮಾಡಿ. ಯಾಕಂದರೆ ಪ್ರಸಾದವನ್ನು ಕೊಡ್ತಿರ್ತಾರಲ್ಲ, ಆ ಸೇವೆಯನ್ನು ಮಾಡೋದು, ಹೋಗ್ಬಿಡೋದು, ಕೈ ಮುಗಿದುಬಿಡೋದು, ಅರ್ಚನೆ ಮಾಡಿ ನಿಮ್ಮ ಪಾಡಿಗೆ ನೀವು ಬಂದುಬಿಡೋದಲ್ಲ. ಅಲ್ಲೇನಾದರೂ ಒಂದು ಸೇವೆಯನ್ನು ಕೈಗೊಳ್ಳಿ. ಅಲ್ಲಿ ಏನಿರುತ್ತೆ ಕಸ ತೆಗೆಯೋದ್ರಿಂದ ಹಿಡಿದು, ಆ ದೇವಸ್ಥಾನಕ್ಕೆ ಸಂಬಂಧಪಟ್ಟ ಪಾತ್ರೆಗಳನ್ನು ಸ್ವಚ್ಛ ಮಾಡಿಕೊಡೋದ್ರಿಂದ ಹಿಡಿದು, ಅಥವಾ ಅಲ್ಲಿ ಬಾಳೆ ಕಂಬ ಕಟ್ಟುವಂಥದ್ದು, ತೋರಣ ಕಟ್ಟೋ, ಈ 2 ಸೇವೆ ಆದರೂ ನೀವು ಖುಷಿಯಿಂದ ಮಾಡ್ತೀನಿ ಅಂತಂದರೆ ನಿಮ್ಮ ಬದುಕಲ್ಲಿ ಬಂಗಾರ ಬೆಳೆದ ಹಾಗೇನೆ. ವೈಕುಂಠ ಏಕಾದಶಿ ಎಂದು ತುಳಸಿಯನ್ನು ಜೊತೆಗೆ ಬಾಳೆ ಕಂಬವನ್ನು, ನೀವು ಮಾವಿನ ಎಲೆಯನ್ನು ಕೂಡ ದೇವಸ್ಥಾನಕ್ಕೆ ಕಟ್ಟೋದ್ರಿಂದ ಲಕ್ಷ್ಮೀ ನಾರಾಯಣರ ಕೃಪೆಯನ್ನು ನೀವು ಪಡೆದುಕೊಳ್ಳುತ್ತೀರಿ. ನಾಳೆ ಪೂರ್ಣವಾಗಿ ಉಪವಾಸ ಇದ್ದು ಆಚರಣೆ ಮಾಡಿ. ಆಗಲಿಲ್ಲ ಅಂತಂದರೆ ಕನಿಷ್ಠ ಪಕ್ಷ ನಿಮಗೆ ಹೇಗೆ ಸಾಧ್ಯವಾಗಿ ಅಲ್ಪಾಹಾರವನ್ನು ತೆಗೆದುಕೊಳ್ಳುತ್ತಾ ಆ ಒಂದು ಸ್ವಾಮಿಯ ನಾಮಜಪವನ್ನೇ ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣ ಎನ್ನೋ ಅಷ್ಟಾಕ್ಷರ ಮಂತ್ರ ಅಷ್ಟ ಕಷ್ಟಗಳನ್ನು ತೊಲಗಿಸ್ತಕ್ಕಂತಹದ್ದು. ಇದು ಗೋಪುರದ ಮೇಲೆ ಹತ್ತಿ ರಾಮಾನುಜರು ಎಲ್ಲರಿಗೂ ಕೂಡ ಸಾರ್ವತ್ರಿಕವಾಗಿ ಉಪದೇಶವನ್ನು ಮಾಡಿದ ಮಂತ್ರ, ಸಿದ್ಧಿಯಾಗಿರತಕ್ಕಂತಹ ಮಂತ್ರ. ನಾಳೆನೇ ಪ್ರಾರಂಭ ಅಂತ ಇಟ್ಕೊಂಬಿಡಿ. ಈ ಮಂತ್ರ ಇನ್ಮೇಲೆ ಇಷ್ಟು ಹೇಳ್ತೀನಿ ನಾನು ಅಂತ ಬರೆದು 108 ಸಲ ಹೇಳಲಿಕ್ಕೆ ಎಷ್ಟು ನಿಮಿಷ ಬೇಕು ಹೇಳಿ? ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ, ಓಂ ನಮೋ ನಾರಾಯಣಾಯ. ನಾವು ಯಾವ ಕಷ್ಟಗಳೋ ಬಂದು ನಮ್ಮನ್ನೇ ಪೂರ್ಣ ಮನೆಯೆಲ್ಲ ತುಂಬ್ಕೊಂಡ್ಬಿಟ್ಟಿದೆ ಅಂತ ನಿಮ್ಮ ಮನಸ್ಸಿಗೆ ಅನ್ನಿಸಿದರೆ, ಈ ಮಂತ್ರವನ್ನು ನಾಳೆ ಮಹಾವಿಷ್ಣು ದೇವಸ್ಥಾನ ಕುಳಿತುಕೊಂಡು 1000 ಸಲ ಹೇಳುವಂಥದ್ದು, ಅಲ್ಲೊಂದು ಸೇವೆಯನ್ನು ಮಾಡಿ ಬರತಕ್ಕಂತಹದ್ದು. ಪ್ರೀತಿಯ ಬಂಧುಗಳೇ, ಇವತ್ತೇ ಅದಕ್ಕೆ ಸಂಬಂಧಪಟ್ಟ ಎಲ್ಲವನ್ನು ಕೂಡ ತೆಗೆದಿಟ್ಕೊಳ್ತಕ್ಕಂಥದ್ದು, ಬಾಳೆ ಕಂಬನೋ ಅಥವಾ ಇವತ್ತೇ ಹೋಗಿ ವ್ಯವಸ್ಥೆ ಮಾಡಿ ಬರ್ತಿರೋ ಮಾಡಿಕೊಳ್ಳಿ. ನಾಳೆ ನಿಮಗೇನು ಸೇವೆ ಮಾಡಬೇಕು ಅಂತ ಅನ್ನಿಸಿದ್ರೆ ಪ್ರಾತಃ ಕಾಲಕ್ಕೆ ಸಾಧ್ಯವಾದಷ್ಟು ದರ್ಶನ ಮಾಡಿಕೊಳ್ಳಲಿಕ್ಕೆ ಪ್ರಯತ್ನ ಮಾಡುವಂಥದ್ದು. ಶುಭಂ ಭೂಯಾತ್, ಒಳಿತಾಗಲಿ.